ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಹಲಸಿನ ಹಣ್ಣು ಸಿಕ್ಕಿದಾಗ ಈ ಸ್ವೀಟನ್ನು ಒಂದ್ಸಲ ಟ್ರೈ ಮಾಡಿ ನೋಡಲೇಬೇಕು ನೀವು. ಹಲಸಿನ ಹಣ್ಣು ಮತ್ತು ಹಾಲನ್ನು ಉಪಯೋಗಿಸ್ಕೊಂಡು ಮಾಡಿದಂತಹ ಸ್ವೀಟ್ ಇದು. ಪೇಡವನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಬಹಳ ರುಚಿಕರವಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕಾಗಿ ನಾನು ಹಲಸಿನ ಹಣ್ಣಿನ ತೊಳೆಗಳನ್ನು ಒಂದು 40 ಆಗುವಷ್ಟು ತಗೊಂಡಿದ್ದೀನಿ. ಅದನ್ನೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ನೀವು ಇದನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೋಬೋದು ಅಥವಾ ಹಾಗೇನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ತರ್ಬೋದು. ನೀರೆಲ್ಲ ಏನೂ ಹಾಕದೆ ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ಅಂದರೆ ತುಂಬ ಫೈನ್ ಮಾಡಿ ಇದನ್ನು ಇಟ್ಕೊಳ್ಬೇಕು. ನಾನಿಲ್ಲಿ ತಗೊಂಡಿರುವಂತಹ ಹಾಲಿನ ಪ್ರಮಾಣ 1 ಲೀಟರ್ ಆಗುವಷ್ಟು ತಗೊಂಡಿದ್ದೀನಿ. ಅದಕ್ಕೆ ಸರಿಯಾಗಿ ಹಲಸಿನ ಹಣ್ಣಿನ ತೊಳೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಲೀಟರ್ ಹಾಲಿಗೆ ಇಷ್ಟು ಸಾಕಾಗುತ್ತೆ. 35ರಿಂದ 40 ಆಗುವಷ್ಟು ಹಲಸಿನ ಹಣ್ಣಿನ ತೊಳೆಗಳು ಸಾಕಾಗುತ್ತೆ. ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದಾಗ ನೋಡ್ಬೋದು ನೀವು, ತುಂಬ ಅಂದರೆ ತುಂಬ ನೈಸ್ ಮಾಡಿಕೊಂಡು ತಂದಿದ್ದೀನಿ. ಇದನ್ನು ಇನ್ನೀಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಸಪ್ರೇಟಾಗಿ ಎತ್ತಿ ಇಟ್ಕೊಳ್ಳೋಣ. ಇನ್ನು ಹಾಲನ್ನು ಹಾಕಿ ಎಲ್ಲ ಕಾಯಿಸೋದ್ರಿಂದ ಸ್ವಲ್ಪ ನಿಮಗೆ ಟೈಮು ಜಾಸ್ತಿ ಹಿಡಿಯುತ್ತೆ. ಅಂದರೆ 3/4 ಗಂಟೆಯಿಂದ 1 ಗಂಟೆಯ ಒಳಗಡೆ ಇದು ರೆಸಿಪಿ ಕಂಪ್ಲೀಟ್ ಆಗೋಗುತ್ತೆ. ಅದಕ್ಕೋಸ್ಕರ ನಾನಿವತ್ತಿಲ್ಲಿ ಸ್ಟವ್ ಉಪಯೋಗದ ಬದಲಾಗಿ ಕಟ್ಟಿಗೆ ಒಲೆಯನ್ನು ಉಪಯೋಗಿಸ್ತಾ ಇದ್ದೀನಿ. ಈಗ ಮೊದಲಿಗೆ ನಾನು ಒಂದು ದೊಡ್ಡ ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಇನ್ನು ಉರಿಯನ್ನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊಳ್ಬೋದು. ಇದಕ್ಕೆ ಈಗ ನಾನೀಗ ಹಸುವಿನ ಹಾಲನ್ನು ಹಾಕ್ತಾ ಇದ್ದೀನಿ. 250 ml ಕಪ್ಪಿನಿಂದ 4 ಕಪ್ ಆಗುವಷ್ಟು ತಗೊಂಡು ಹಾಕ್ತಾ ಇರುವಂಥದ್ದು. ಅಂದರೆ 1 ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದು ಹಸುವಿನ ಹಾಲಿದು ಕುದಿಸಿ ಆರಿಸಿ ಕೆನೆ ಎಲ್ಲ ತೆಗೆದಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 4 ಕಪ್ ಆಗುವಷ್ಟು ಹಾಲು ಅಂದರೆ 1 ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ಕಾಯಿಸಬೇಕು. ಇದು ಚೆನ್ನಾಗಿ ಕುದಿ ಬರಬೇಕು. ಒಂದು ಕುದಿ ಬಂದ ನಂತರ ನಾವು ಹಲಸಿನ ಹಣ್ಣಿನ ಪಲ್ಪ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಗ್ರೈಂಡ್ ಮಾಡಿ ಅದನ್ನು ಹಾಕ್ಕೊಳ್ಬೇಕು. ಆದಷ್ಟು ಉರಿಯನ್ನು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಬೋದು. ಬಟ್ ನೀವು ಏನು ಅಂತಂದರೆ ಕೈ ಆಡಿಸ್ತಾನೆ ಇರಬೇಕು ಮಾತ್ರ. ಯಾವುದೇ ಕಾರಣಕ್ಕೂ ಇದು ತಳ ಎಲ್ಲ ಹಿಡ್ಕೊಳ್ಳೋದು ಅಥವಾ ಸ್ವಲ್ಪ ಕರಟಿ ಹೋಗೋದು ಈ ಥರ ಎಲ್ಲ ಆಗಬಾರ್ದು. ಅದನ್ನು ಒಂದು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಹಾಲು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಕುದಿ ಬಂದು ಒಂದು 5 ನಿಮಿಷ ಆದ ನಂತರ ಈ ಹಲಸಿನ ಹಣ್ಣಿನ ಪಲ್ಪನ್ನು ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದು ಹಾಕಿ ಆದ ನಂತರ ಸ್ವಲ್ಪ ಗಂಟಾಗೋದ ಆ ಥರ ಎಲ್ಲ ಆಗುತ್ತೆ. ನೀವು ಮಾತ್ರ ಕೈ ಆಡಿಸೋದನ್ನು ಬಿಡಬಾರ್ದು. ಈ ಥರ ಸೌಟಿನ ಸಹಾಯದಿಂದ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಿ, ಆವಾಗ ಕ್ಲಿಯರ್ ಆಗುತ್ತೆ ಎಲ್ಲ. ಇನ್ನು ಕಟ್ಟಿಗೆ ಒಲೆಯನ್ನು ಉಪಯೋಗಿಸಿ ಮಾಡಿರೋದ್ರಿಂದ ಉರಿ ಎಲ್ಲ ಸ್ವಲ್ಪ ಆಚೀಚೆ ಹೆಚ್ಚು ಕಡಿಮೆ ಆಗ್ಬೋದು. ಸ್ವಲ್ಪ ಜಾಸ್ತಿ ಉರಿಯುತ್ತೆ, ಒಂದೊಂದು ಸರಿ ಕಡಿಮೆ ಉರಿಯುತ್ತೆ, ಈ ಥರ ಎಲ್ಲ ಆಗೋಗುತ್ತೆ. ಈ ಥರ ನಾವು ಮೊಗಚೋದನ್ನು ಮಾತ್ರ ಬಿಡಬಾರ್ದು. ಈ ಪ್ರೋಸೆಸ್ಸನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಗ್ಯಾಸ್ ಉರಿಯನ್ನು ಕೂಡ ಹಾಗೆ ಮಾಡ್ಕೊಳ್ಬೇಕು. ಹೈ ಫ್ಲೇಮಿಗಿಂತ ಒಂದು ಸ್ವಲ್ಪ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಇದನ್ನು ಮಾಡಿದಾಗ ನಿಮಗೆ ತಳ ಹಿಡಿಯೋದೆಲ್ಲ ಹಾಗೆಲ್ಲ ಏನೂ ಆಗೋದಿಲ್ಲ. ಹೈ ಫ್ಲೇಮಲ್ಲಿ ಆದಷ್ಟು ಇದನ್ನು ಇಡೋದಕ್ಕೆ ಹೋಗಬೇಡಿ. ಹಾಲೆಲ್ಲ ಉಕ್ಕಿ ಹೊರಗಡೆ ಚೆಲ್ಲೋಗುತ್ತೆ. ಅದಕ್ಕೋಸ್ಕರ ಈಗ ಹಲಸಿನ ಹಣ್ಣನ್ನು ಹಾಕಿ ಆದ ನಂತರ ಸರಿಯಾಗಿ ಅದು ಮೊಗಚಿ ಮಿಕ್ಸ್ ಆಗಿದೆ. ಇನ್ನೀಗ 1.5 ಕಪ್ ಆಗುವಷ್ಟು ಇಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಲೀಟರ್ ಆಗುವಷ್ಟು ಹಾಲಿಗೆ 1.5 ಕಪ್ಪು ಹಿಡಿಸತ್ತೆ, ಸಾಕಾಗತ್ತೆ. ಅಕಸ್ಮಾತ್ ನಿಮಗೆ ಸಿಹಿ ಇನ್ನೂ ಜಾಸ್ತಿ ಬೇಕು ಅಂತಂದರೆ 1/4 ಕಪ್ಪಿಗಿಂತ ಒಂದು ಸ್ವಲ್ಪ ಜಾಸ್ತಿ ಎಲ್ಲ ಹಾಕಿ ಮಾಡ್ಕೊಳ್ಬೋದು. ಇಷ್ಟು ಸಾಕಾಗುತ್ತೆ, ಹದವಾಗಿ ಇರುತ್ತೆ ಸ್ವೀಟ್. ಈಗ ಚೆನ್ನಾಗಿ ಮೊಗಚೋದನ್ನು ಬಿಡಬಾರ್ದು, ನಾನು ಆಗಲೇ ಹೇಳಿದಂತೆ. ಈಗ ಈ ಹಂತದಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಗಂಟೆಯಿಂದ 40 ನಿಮಿಷದ ಅಂತರದಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಗಟ್ಟಿ ಆಗುವಂಥ ಹಂತದಲ್ಲಿ ಬಂದಿದೆ ಇದೀಗ. ಇನ್ನು ನೀವೊಂದು ಪಾತ್ರೆಯಲ್ಲಿ ನೀರನ್ನಾದರೂ ಇಟ್ಕೊಳ್ಬೋದು ಅಥವಾ ಒಂದು ತಟ್ಟೆಗೆ ತಗೊಂಡು ಇದನ್ನು ಹಾಕಿದಾಗ ನಿಮಗೆ ಅದು ಬಾಲ್ ಟೈಪಲ್ಲಿ ನಮಗೆ ಫಾರ್ಮ್ ಆಗಿ ಸಿಗಬೇಕು. ಅದು ಅಷ್ಟು ಹೊತ್ತು ನಾವು ಈ ಥರ ಕೈಯಿಂದ ಮೊಗಚೋದನ್ನು ಬಿಡಬಾರ್ದು. 3/4 ಗಂಟೆಯಿಂದ ಹತ್ರ ಒಂದು 50 ನಿಮಿಷ ಆಗುವಾಗ ಒಂದು ತಟ್ಟೆಯಲ್ಲಿ ನೀರನ್ನು ಹಾಕ್ಕೊಂಡು ಬೌಲೊಳಗಡೆ ಅದಕ್ಕೆ ನೀವು ಇದನ್ನು ಒಂದು ಸ್ವಲ್ಪ ಡ್ರಾಪಷ್ಟು ಹಾಕಿದ್ರೆ ನಿಮಗೆ ಉಂಡೆ ಮಾಡೋದಕ್ಕೆ ಬರಬೇಕು. ಆ ಹಂತಕ್ಕೆ ಬಂತು ಅಂತಾದರೆ ನಿಮಗೆ ಪೇಡದ ಶೇಪಿಗೆ ನಿಮಗೆ ಸರಿಯಾಗಿ ಮಾಡೋದಕ್ಕೆ ಬರುತ್ತೆ. ಅಷ್ಟಾದರೆ ಸಾಕಾಗತ್ತೆ. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟಾಗ್ತಾ ಇದೆ ಈಗ. ಬಟ್ ಇನ್ನೊಂದು ಸ್ವಲ್ಪ ಉಂಡೆ ಹದಕ್ಕೆ ಇನ್ನೂ ಬರಬೇಕು. ಅಷ್ಟು ಹೊತ್ತು ನಾವು ಮಾಡಬೇಕಾಗತ್ತೆ. ಒಂದು 50 ನಿಮಿಷದಿಂದ 55 ನಿಮಿಷದ ಹಂತದಲ್ಲಿ ನಾವು ಇದನ್ನು ತೆಗಿಬಹುದು. ಇನ್ನೊಂದು ತುಪ್ಪ ಸವರಿ ಇಟ್ಟಂತಹ ತಟ್ಟೆಗೆ ಹಾಕಿ ನೋಡೋಣ ಈ ಮಿಕ್ಸರನ್ನು ಹೇಗೆ ಬಂದಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಬೋದು. ಆ ವಿಧಾನದಲ್ಲಿ ಕೂಡ ಸರಿಯಾಗಿ ಪಾಕ ಆದರೆ ನಿಮಗೆ ಗೊತ್ತಾಗುತ್ತೆ.
ಇವತ್ತು ಕಟ್ಟಿಗೆ ಒಲೆಯಲ್ಲಿ ಉಪಯೋಗಿಸಿ ಮಾಡಿರೋದ್ರಿಂದ ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಆಯಿತು ನಂದು. ಆದರೂ ಬಟ್ ಕೊನೆಗೂ ಅಡ್ಜಸ್ಟ್ ಮಾಡಿಕೊಂಡೆ, ಹೇಗೋ ಮ್ಯಾನೇಜ್ ಮಾಡಿಕೊಂಡೆ. ಈಗ ನಾನು ಬಟ್ಲಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಇದನ್ನು ತಟ್ಟೆಗೆ ಹಾಕಿದ ನಂತರ ಆರೋದಕ್ಕೆ ಬಿಡಬೇಕು. ಒಂದು 2 ನಿಮಿಷಗಳ ಕಾಲ ಹಾಗೆಯೇ ಬಿಟ್ಟರೆ ಅದು ಸರಿಯಾಗಿ ಉಂಡೆ ಹದಕ್ಕೆ ಬರುತ್ತೆ ಒಂದು. ಮತ್ತು ನಿಮಗೆ ಅದು ಗಟ್ಟಿಯಾಗಿ ಒಂದೇ ಹಂತಕ್ಕೆ ನಿಮಗೆ ಸರಿಯಾಗಿ ನಿಲ್ಲತ್ತಲ್ವ, ಆವಾಗ ನಿಮಗೆ ಇದು ಆಗಿದೆ, ಪಾಕ ಆಗಿದೆ ಅಂತ ಅರ್ಥ. ಇನ್ನು ಅದನ್ನು ಒಂದು ತುಪ್ಪ ಸವರಿ ಇಟ್ಟಂತಹ ತಟ್ಟೆಗೆ ಹಾಕ್ಕೊಳ್ಳೋಣ. ಈಗ ಇನ್ನೊಂದು ಆಗಲೇ ನಾನು ಹೇಳಬೇಕು ಅಂತ ಇದ್ದೆ, ತುಂಬ ಪ್ರಮುಖವಾದಂತಹ ವಿಷಯ. ಈಗ ಗ್ಯಾಸ್ ಉರಿಯಲ್ಲಿ ಮಾಡೋದು ಅಂತ ಆಗುವಾಗ ಪೇಡವನ್ನು ಅರ್ಧ ಗಂಟೆ ಆದ ನಂತರ ಅದು ಸಕ್ಕರೆ ಎಲ್ಲ ನಾವೀಗ ಹಾಕಿ ಹದವಾಗಿ ಗಟ್ಟಿಯಾಗುತ್ತಾ ಬರುತ್ತಲ್ವ, ಆ ಹಂತದಲ್ಲಿ ನಾವು ತುಂಬ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಗ್ಯಾಸ್ ಸ್ಟವಲ್ಲಿ ಇದನ್ನು ಮಗುಚಬೇಕು. ಆಮೇಲೆ ನಾವು ತುಂಬ ಕಮ್ಮಿ ಉರಿಯಲ್ಲೇ ಮಾಡುವಂಥದ್ದು ಪ್ರೋಸೆಸ್ ಎಲ್ಲ. ಈಗ ತುಪ್ಪ ಸವರಿ ಇಟ್ಟಂತಹ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸರಿಯಾಗೊಮ್ಮೆ ಹರಡಿದ ನಂತರ ತಣ್ಣಗಾಗೋದಕ್ಕೆ, ಕೂಲ್ ಆಗೋದಕ್ಕೆ ಬಿಡಬೇಕು. ಒಂದು 3 ಗಂಟೆ ಆದರೂ ಹಿಡಿಯತ್ತೆ ಇದು ಹೀಗೇ ಇಟ್ಟು. ಆಮೇಲೆ ನಾವು ಅದನ್ನು ಬೇಕಾದ ಶೇಪಲ್ಲಿ, ಪೇಡದ ಶೇಪಲ್ಲಿ ನಾವು ತರಬಹುದು. ಇನ್ನೊಂದು ಸ್ಪೂನ್ನ ಸಹಾಯದಿಂದ ಸುತ್ತಲೊಮ್ಮೆ ಹರಡಬೇಕು. ಅದು ನಿಮಗೆ ಬೇಗ ತಣ್ಣಗಾಗುತ್ತೆ ಅಂತ ಅಷ್ಟೇ, ಮತ್ತೆ ಇನ್ನೇನಿಲ್ಲ. ಹಾಗೆಯೇ ಕೂಡ ಬಿಡಬಹುದು, ಬೇಗ ಆರೋಗುತ್ತೆ ಅದು. ನಾನೀಗ ರಾತ್ರಿ ಆಗೋಷ್ಟು ಹೊತ್ತಲ್ಲೆಲ್ಲ ಮಾಡಿದ್ದೆ, ಒಂದು 7 ರಿಂದ 8 ಗಂಟೆಯ ಟೈಮಲ್ಲಿ ಮಾಡಿದ್ದೆ. ಇನ್ನು ಅದನ್ನು ರಾತ್ರಿ ನಾನು ತೆಗೆದು ಹೀಗೆ ಇಟ್ಟು ಸ್ವಲ್ಪ ಹರಡಿಬಿಟ್ಟು ಮಾರನೇ ದಿವಸ ಬೆಳಗಿನ ಹೊತ್ತು ನಾನೀಗ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ರಾತ್ರಿ ಎಲ್ಲ ಆರೋದಕ್ಕೆ ಬಿಟ್ಟಿದ್ದೆ, ಇನ್ನೀಗ ಬೆಳಗ್ಗಿನ ಹೊತ್ತು ನಾನೀಗ ತೋರಿಸ್ತಾ ಇದ್ದೀನಿ ಯಾವ ಥರ ಗಟ್ಟಿಯಾಗಿ ಬಂದಿದೆ ಅಂತ ನೋಡ್ಬೋದು. ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು. ಹೆಚ್ಚಾಗಿ ಪೇಡ ಎಲ್ಲ ಅದಕ್ಕೆ ಶೇಪೇ ಇರೋದಿಲ್ಲ ಅಂತ ಹೇಳ್ಬೋದು. ಕೆಲವೊಂದು ಉದ್ದುದ್ದಕ್ಕಾಗಿ ಮಾಡ್ತಾರೆ, ಒಮ್ಮೊಮ್ಮೆ ಅದು ಬಾಲ್ ಟೈಪಲ್ಲಿ ಸಣ್ಣದಾಗಿ ಇರುತ್ತೆ, ಒಂದೊಂದು ಬೇರೆ ಬೇರೆ ಶೇಪಲ್ಲಿ ಮಾಡ್ತಾರೆ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲೀಗ ಸ್ವಲ್ಪ ಹಿಟ್ಟನ್ನು ನಾದಿಕೊಂಡು ಹೀಗೆ ಮಾಡಿದ್ದೇನೆ. ನೀವು ಕೂಡ ಹಾಗೆ ಮಾಡ್ಕೊಳ್ಬೋದು. ನೋಡಿ, ನಾನೀಗ ಉದ್ದಕ್ಕಾಗಿ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಪೇಡನೂ ಹಾಗೆಯೇ ತುಂಬಾ ಮೌತ್ ಮೆಲ್ಟಿಂಗ್ ಆಗಿರುತ್ತೆ, ಸಾಫ್ಟ್ ಅಂದರೆ ಸಾಫ್ಟ್ ಆಗಿರುತ್ತೆ. ಹಲಸಿನ ಹಣ್ಣಿಂದ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಇದಕ್ಕೆ ಪ್ಯಾಕೆಟ್ ಹಾಲನ್ನಾದರೂ ಬಳಕೆ ಮಾಡ್ಕೊಳ್ಬೋದು. ಆದಷ್ಟು ಎಮ್ಮೆ ಹಾಲನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಹಸುವಿನ ಹಾಲಲ್ಲೇ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ. ಇದರ ಬದಲಾಗಿ ನೀವು ಡೈರಿ ಹಾಲನ್ನು ಕೂಡ ಬಳಕೆ ಮಾಡ್ಕೊಳ್ಬೋದು, ಅದು ಕೂಡ ಸೂಪರ್ ಆಗಿರುತ್ತೆ. ನಾನು ಕೂಡ ಇಲ್ಲಿ ಬಳಸಿರುವಂಥದ್ದು ಡೈರಿ ಹಾಲನ್ನೇ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಪೇಡೆಗಳನ್ನು ಕೂಡ ಉಂಡೆ ಶೇಪಲ್ಲಿ ನಾನು ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಕ್ಕಾಗಿ. ಇನ್ನು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇದೆಯಲ್ಲ, ಅಥವಾ ನಾನಿಲ್ಲಿ ಮಾಡಿರುವಂಥದ್ದು ಮನೆಯಲ್ಲೇ ಒಣ ಕೊಬ್ಬರಿಯನ್ನು ತುರಿದು ಮಿಕ್ಸಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ಮೇಲಿಂದ ನೋಡಿ ಈ ಥರ ಹೊರಳಿಸ್ಬೇಕು. ಆವಾಗ ಸ್ವಲ್ಪ ನಿಮಗೆ ಅದು ಪೇಡದ ಇದರಲ್ಲಿ ಶೈಲಿಯಲ್ಲಿ ಬರುತ್ತೆ. ಅಥವಾ ಇದಕ್ಕೆ ಬೂರಾ ಸಕ್ಕರೆ ಅಂತ ಮಾಡ್ತಾರೆ, ಬೂರಾ ಸಕ್ಕರೆಯನ್ನು ಕೂಡ ಹಾಕಿ ಇದನ್ನು ಮೇಲಿಂದ ಈ ಥರ ಹೊರಳಿಸ್ಬೋದು. ಅಥವಾ ಕಾಯಿ ತುರಿಯಲ್ಲೂ ಕೂಡ ಮಾಡ್ಕೊಳ್ಬೋದು, ಎರಡೂ ಒಂದೇ. ಧಾರವಾಡ ಪೇಡ ಎಲ್ಲ ಬರುತ್ತೆ ನೋಡಿ, ಅದರಷ್ಟೇ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಹಲಸಿನ ಹಣ್ಣು ಸಿಕ್ಕಿದ್ರಂತೂ ಈ ರೆಸಿಪಿಯನ್ನು ಮಿಸ್ ಮಾಡದೆ ಒಂದ್ಸಲ ಮಾಡಿ ನೋಡಿ. ಸ್ವೀಟ್ ಅಂತೂ ಮಾಡುವಾಗ ಈ ಥರದಲ್ಲಿ ಮಾಡಿದ್ರಂತೂ ಬಾಯಲ್ಲಿ ಇಟ್ಟರೆ ಕರಗುವಂತಹ, ಮೌತ್ ಮೆಲ್ಟಿಂಗ್ ಆಗಿರುವಂತಹ ಸ್ವೀಟ್ ಅಂತ ಹೇಳ್ಬೋದು. ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಎಲ್ಲ ಪೇಡಗಳನ್ನು ಕೂಡ ತೆಂಗಿನಕಾಯಿ ತುರಿಯಲ್ಲಿ ನಾನು ಹೊರಳಿಸ್ಬಿಟ್ಟು ತೆಗೆದಿದ್ದೀನಿ. ಈ ಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಕೊಡುವಂತಹ ಪೇಡವನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದಲ್ಲ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಹಾಕಿರುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೇನೆ ಬರುತ್ತೆ. ಮುಂದಿನ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಹವ್ಯಕ ಪಾಕಶಾಲೆಯಲ್ಲಿ ಭೇಟಿಯಾಗ್ತೇನೆ ಅಂತ ಹೇಳ್ತಾ, ಅಲ್ಲಿ ತನಕ ನಮಸ್ಕಾರ.